ಸ್ನೇಹಿತರೆ ನಮಸ್ಕಾರ. ಎಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಜಿ ಪಿ ಎಸ್ ಟಿ ಆರ್, ಎಚ್ ಎಸ್ ಟಿ ಆರ್ ಮತ್ತು ಟಿ ಇ ಟಿ ಪೇಪರ್ 2 ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ಗೆ ಸಂಬಂಧಿಸಿದಂತೆ ಕಳೆದ 2 ವಾರಗಳಿಂದ ಟಾರ್ಗೆಟನ್ನು ಕೊಟ್ಟಿರೋದಿಲ್ಲ. ಸೊ ಹಾಗಾಗಿ ಆ ಒಂದು ವಿಷಯಕ್ಕೆ ಕ್ಷಮೆ ಇರಲಿ ಅಂತೇಳಿ ಕೇಳ್ತಾ, ಕೆಲವೊಂದು ಪರ್ಸನಲ್ ರೀಸನಿಂದ ಕೊಡೋಕ್ಕಾಗಿರಲಿಲ್ಲ. ಸೊ ಇನ್ನು ಮುಂದೆ ಸಾಧ್ಯ ಆದಷ್ಟು ಮಟ್ಟಿಗೆ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸೊ ಈಗ 3rd ವೀಕ್ ಚಾಲೆಂಜನ್ನು ನೀವು ಬರ್ಕೊಳ್ತಾ ಹೋಗಿ. ಪಿ ಪಿ ಟಿ ಮಾಡಲಿಕ್ಕೆ ಆಗಲಿಲ್ಲ, ಸೊ ಹಾಗಾಗಿ ನಾನು ಹೇಳ್ತಾ ಹೋಗ್ತೀನಿ, ನೀವು ಬರ್ಕೊಳ್ತಾ ಹೋಗಿ. ಇದರಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು 6ನೇ ತರಗತಿ. 6ನೇ ತರಗತಿಯಲ್ಲಿ ಇನ್ನೂ 2 ಲೆಸನ್ ಉಳಿದಿದ್ದಾವೆ ಪಾರ್ಟ್ 1ನಲ್ಲಿ. ಅದು ಬರ್ಕೊಳ್ಳಿ ಇವಾಗ. ಮನದುಂಬಿದ ಊಟ, ಸ್ವಸ್ಥ ಆರೋಗ್ಯಕ್ಕೆ ಸೋಪಾನ. ಇನ್ನು 2ನೇದಾಗಿ ನಮ್ಮ ಸುತ್ತಲಿನ ಸಾಮಗ್ರಿಗಳು. ಈ 2 ಚಾಪ್ಟರ್ ಮುಗಿದ್ರೆ 6th ಸ್ಟ್ಯಾಂಡರ್ಡ್ ಫಸ್ಟ್ ಪಾರ್ಟ್ ಮುಗಿಯುತ್ತೆ. ಅದಾದ ನಂತರ 7th ಪಾರ್ಟ್ 1 ಕಂಪ್ಲೀಟ್ ಆಗಿರೋದ್ರಿಂದ ಅಲ್ಲಿ ಕೊಡ್ತಾ ಇಲ್ಲ. ನೆಕ್ಸ್ಟ್ 8th ಸೈನ್ಸಲ್ಲಿ ಪಾರ್ಟ್ 1ನಲ್ಲಿ 8th ಸೈನ್ಸ್ ಪಾರ್ಟ್ 1ನಲ್ಲಿ 3 ಲೆಸನ್ಸ್ ಇದ್ದಾವೆ, ಅವುಗಳನ್ನ ಬರ್ಕೊಳ್ರಿ. ಫಸ್ಟ್ ಒನ್ ದಹನ ಮತ್ತು ಜ್ವಾಲೆ. ದಹನ ಮತ್ತು ಜ್ವಾಲೆ. ದೆನ್ ಸೆಕೆಂಡ್ ಒನ್ ಬಲ ಮತ್ತು ಒತ್ತಡ. ಮೂರನೇದಾಗಿ ಘರ್ಷಣೆ. ಈ 3 ಪಾಠಗಳನ್ನ ಮುಗಿಸಿದರೆ 6ನೇ ಕ್ಲಾಸ್ ಭಾಗ 1 ಕಂಪ್ಲೀಟ್ ಆಗುತ್ತೆ, 7ನೇ ಕ್ಲಾಸ್ ಭಾಗ 1 ಕಂಪ್ಲೀಟ್ ಆಗುತ್ತೆ ಮತ್ತು 8ನೇ ತರಗತಿ ಪಾರ್ಟ್ 1 ಕಂಪ್ಲೀಟ್ ಆಗುತ್ತೆ ಸೈನ್ಸ್ಗೆ. ನೆಕ್ಸ್ಟ್ ವೀಕಲ್ಲಿ ಪಾರ್ಟ್ 2 ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ 6ನೇ ಕ್ಲಾಸ್ ಮ್ಯಾಥ್ಸ್ ಕಂಪ್ಲೀಟ್ ಆಗಿದೆ, ಸೊ ಹಾಗಾಗಿ ಅಲ್ಲಿ ಕೊಡ್ತಾ ಇಲ್ಲ. ನೆಕ್ಸ್ಟ್ 7th ಮ್ಯಾಥ್ಸಲ್ಲಿ ನಾವು ನೋಡೋದಾದರೆ ಅಲ್ಲಿ 2 ಚಾಪ್ಟರ್ ಉಳಿದಿದ್ದಾವೆ. ಫಸ್ಟ್ ಒನ್ನು ಬರ್ಕೊಳ್ರಿ, ರೇಖೆಗಳು ಮತ್ತು ಕೋನಗಳು. 2ನೇದಾಗಿ ತ್ರಿಭುಜ ಮತ್ತು ಅದರ ಗುಣಗಳು. ಇಲ್ಲಿಗೆ 7th ಪಾರ್ಟ್ 1 ಕೂಡ ಕಂಪ್ಲೀಟ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ 50 ಪ್ರಶ್ನೆಗಳನ್ನ ಓದಿ. ಯಾಕಂದರೆ ಈ ವೀಕ್ ಕಂಪ್ಲೀಟ್ ಆಗಲಿಕ್ಕೆ ಇನ್ನೂ 4 ಡೇಸ್ ಇರೋದ್ರಿಂದ 50 ಕ್ವಶನ್ನ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಮಂಡೇ ಒಳಗೆ ನಾನು ನ್ಯೂ ಚಾಪ್ಟರ್ಸ್ನ ಕೊಡ್ತಾ ಹೋಗ್ತೀನಿ. ಅದಾದ ನಂತರ ಕನ್ನಡ 8th ಪಾರ್ಟ್ 1ಗೆ ತೊಗೊಳ್ರಿ. 8th ಪಾರ್ಟ್ 1ನಲ್ಲಿ ಈಗಾಗಲೇ 5 ಲೆಸನ್ಸ್ ಏನೋ ಕೊಟ್ಟಿದೆ ಅನಿಸುತ್ತೆ. ರಿಮೈನಿಂಗ್ 5 or 6 ಲೆಸನ್ಸ್ ಇರಬೇಕು. ಆದಷ್ಟನ್ನು ನೀವು ಅದರಲ್ಲಿ ಬರುವಂತಹ ಭಾಷಾಭ್ಯಾಸವನ್ನು ನೀವು ಕಂಪ್ಲೀಟ್ ಮಾಡಿ. ಆದಷ್ಟಕ್ಕೆ 8th ಪಾರ್ಟ್ 1 ಕೂಡ ಕಂಪ್ಲೀಟ್ ಆಗುತ್ತೆ. ಇನ್ನು ಇಂಗ್ಲೀಷಿಗೆ ಸಂಬಂಧಪಟ್ಟಂಗೆ ಈ ವಾರ 3 ಚಾಪ್ಟರ್ಗಳನ್ನ ಕೊಡ್ತಾ ಹೋಗ್ತೀನಿ. ಲಾಸ್ಟ್ ವೀಕು ವೀಡಿಯೋಗಳನ್ನ ನೋಡಿ ಅಂತಂದು ಹೇಳ್ತಾ ಇದ್ದೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ವೀಕು ಸಾಧನಾ ಅಕಾಡೆಮಿ ಅಥವಾ ಜ್ಞಾನ ಗಂಗೋತ್ರಿ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇದೆ. ಬಟ್ ಅಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ನೋಡ್ತಾ ಇರೋದ್ರಿಂದ ಕೆಲವೊಮ್ಮೆ ಟೆಸ್ಟ್ಗಳು ತಗೊಂಡಾಗ ಅಲ್ಲಿ ಸಿಲೆಬಸ್ ಕವರ್ ಆಗಲ್ಲ. ಸೊ ಹಾಗಾಗಿ ಈಗ ನಾನೇ ಗ್ರಾಮರ್ ಟಾಪಿಕ್ಗಳನ್ನ ಕೊಡ್ತಾ ಹೋಗ್ತೀನಿ, ಅವುಗಳನ್ನ ಕವರ್ ಮಾಡೋ ಪ್ರಯತ್ನವನ್ನು ಮಾಡಿ. ಅದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಟೆನ್ಸ್, ಕಾಲಗಳ ಬಗ್ಗೆ. ಅದಾದ ನಂತರ ನೆಕ್ಸ್ಟ್ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ದೆನ್ ಥರ್ಡ್ ಒನ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಇವಿಷ್ಟನ್ನು ಕೂಡ ನೀವು ಈ ವೀಕಲ್ಲಿ ಕಂಪ್ಲೀಟ್ ಮಾಡಿ. ಒಂದು ವೇಳೆ ನಿಮ್ಮದೇನಾದರೂ ಸಿಲೆಬಸ್ ಬೇಗ ಮುಗೀತು ಅಂತಂದರೆ ನೀವು ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಓದ್ಬೋದು, ಅದು ಆಪ್ಷನಲ್. ಒಂದು ವೇಳೆ ಇಷ್ಟು ಕಂಪ್ಲೀಟ್ ಆಯಿತು ಅಂತಂದರೆ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಒಂದು ಇಲ್ಲಿ ನಿಮಗೆ ಸಜೆಷನ್ ಕೊಡೋದೇನಂತಂದರೆ, ಈಗಾಗಲೇ ಲಾಸ್ಟ್ ನೋಟಿಫಿಕೇಷನಲ್ಲಿ ಸಾಕಷ್ಟು ಕಡೆ ಸೋಷಿಯಲ್ ಸೈನ್ಸು ಫಿಲ್ ಆಗಿದ್ದಾವೆ, ಬಟ್ ಸೈನ್ಸು ಕೆಲವೊಂದು ಕಡೆ ಉಳಿದಿರ್ಬೋದು, ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಉಳಿದಿರ್ಬೋದು. ಸೊ ಹಾಗಾಗಿ ಈಗ ಮುಂಬರಲಿರುವ ಜಿ ಪಿ ಎಸ್ ಟಿ ಆರಲ್ಲಿ ಆಲ್ಮೋಸ್ಟು ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ಗೆ ಪ್ರಿಫರೆನ್ಸ್ ಕೊಡ್ಬೋದು ಅಂತೇಳಿ ಅನಿಸುತ್ತೆ. ಸೊ ಹಾಗಾಗಿ ನೀವು ಇದ್ರ ಕಡೆ ಗಮನ ಕೊಡ್ತಾ ಹೋಗಿ. ಅದಾದ ನಂತರ ಎಚ್ ಎಸ್ ಟಿ ಆರ್ಗೂ ಕೂಡ ಅನುಮತಿ ಇರೋದರಿಂದ ಎಚ್ ಎಸ್ ಟಿ ಆರ್ಗೂ ಕೂಡ ಕಾಲ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಪಿ ಯು ಆಗ್ಬೋದು. ಬಟ್ ಯಾವುದೇ ಆಗಲಿ ನೀವು ಈ ಒಂದು ಚಾಲೆಂಜನ್ನು ಕಂಟಿನ್ಯೂ ಸ್ಟ್ರಗಲ್ ಮಾಡಿ ಓದ್ತಾ ಹೋಗಿರಂತಂದರೆ ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ತೀರಾ. ಇನ್ನು ಸೈನ್ಸ್ ಮ್ಯಾಥ್ಸು ಟೆಸ್ಟ್ ತೊಗೊಳ್ಳೋದು ನನಗೆ ಕಷ್ಟ, ಯಾಕಂದರೆ ನಾನು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋದರಿಂದ ಅಲ್ಲಿ ಗೊತ್ತಿಲ್ಲದೆ ನಾವು ಮುಂದುವರಿಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಸಾಧ್ಯ ಆದರೆ ನಮ್ಮ ಗ್ರೂಪಲ್ಲಿ ಯಾರಾದರೂ ಸೈನ್ಸ್ ಮ್ಯಾಥ್ಸು ಸಪೋರ್ಟಿವ್ ಆಗಿ ಬಂದರೆ ಅವ್ರ ಹೆಲ್ಪ್ ತೊಗೊಂಡು ಡೆಫಿನೆಟ್ಲಿ ನಾನು ಸೈನ್ಸ್ ಆ್ಯಂಡ್ ಮ್ಯಾಥ್ಸು ಕ್ವಶನ್ ಪೇಪರ್ ತೆಗೆಯೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ನೀವು ಈ ಚಾಲೆಂಜ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಯಾವಾಗ ನಾನು ಟೆಸ್ಟ್ ತೊಗೊಳ್ತೀನಿ ಬಿಫೋರ್ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಮತ್ತು ವಾಟ್ಸಪ್ಪಲ್ಲಿ ನಿಮಗೆ ಇನ್ಫಾರ್ಮೇಷನ್ ಮಾಡಿರ್ತೀನಿ. ಯಾರು ಟೆಲಿಗ್ರಾಮಿಗೆ ಜಾಯ್ನ್ ಆಗಿಲ್ಲ, ದಯವಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಸ್ಟಡಿಯನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ, ಯಾಕಂದರೆ
ನಮ್ಗಳ ಗೆಲುವು ನಮ್ಗಳ ಕೈಯಲ್ಲೇ ಇರುತ್ತೆ. ನಾವು ಯಾವ ರೀತಿಯಾಗಿ ಸ್ಟಡಿ ಕಡೆ ಗಮನ ಕೊಡ್ತೀವಿ ಅದ್ರ ಮೇಲೆ ನಮ್ಮ ಗೆಲುವು ನಿರ್ಧಾರ ಆಗುತ್ತೆ. ಸೊ ಹಾಗಾಗಿ ಯಾರೂ ಕೂಡ ನೆಗ್ಲಿಜೆನ್ಸ್ ಮಾಡಲಾರ್ದೆ ಸ್ಟಡಿ ಕಡೆ ಗಮನ ಕೊಡ್ತೀರ ಅಂತೇಳಿ ಕೇಳ್ತಾ, ಮತ್ತೊಮ್ಮೆ 2 ವೀಕ್ಸ್ ಚಾಲೆಂಜ್ ಕೊಟ್ಟಿಲ್ಲ. ಸೊ ಹಾಗಾಗಿ ಆ ಒಂದು ವಿಷಯಕ್ಕೆ ಕ್ಷಮೆ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಹೋಗ್ತೀನಿ. ಜೈ ಹಿಂದ್.